ಬಿಟ್ಟು ಬನ್ನಿ ತಗೊಳ್ಳಿ ಲೋ ಶಾರ್ಟ್ ಅದು ಸಮಸ್ಯೆ ಬಂದರೆ ಅದಕ್ಕೆ ರಿಪೇರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಮೂರನೇದು, ಸಮರ್ಪಕವಾಗಿ ನಮ್ಮ ಎಲ್ಲ ಪಾಲಿಕೆಯಲ್ಲಿರುವ ಅಪ್ಯಾರಟಸ್ನ ಬಳಸ್ಕೊಂಡು, ಮಷಿನರಿ ಬಳಸ್ಕೊಂಡು, ನಮ್ಮಲ್ಲಿ ಬಂಡಿಕೂಟು ಒಂದು ತಂತ್ರಜ್ಞಾನ ಕೂಡ ಇದೆ. ಅದರಲ್ಲಿ ನಮ್ಮಲ್ಲಿ ಇರುವ ಎಲ್ಲ ಮೆಷಿನರೀಸ್ ಬಳಸ್ಕೊಂಡು ನಮ್ಮ ಟಾಯ್ಲೆಟ್ ವ್ಯವಸ್ಥೆ ಮತ್ತು ಪಬ್ಲಿಕ್ ಟಾಯ್ಲೆಟ್ಸು ಇಂಪ್ರೂವ್ ಮಾಡಲಿಕ್ಕೆ ನಾವು ಈಗ ಈ ಕ್ಲೀನ್ ಟಾಯ್ಲೆಟ್ ಅಂತ ಅಭಿಯಾನ ಮಾಡಿಕೊಂಡು ಶಾಲಾ ಮಕ್ಕಳಾಗಲಿ, ಕಾಲೇಜ್ ಮಕ್ಕಳಾಗಲಿ ಅಥವಾ ಸಾರ್ವಜನಿಕ ಆಗಲಿ ಅವರಿಗೆ ಅರಿವು ಮೂಡಿಸೋದು ಮತ್ತು ಒಂದು ಕಾರ್ಯಾಗಾರ ಥರ ಮಾಡೋಣ ಅಂತ ಈ ಒಂದು ವೇಳೆ ಪ್ಲ್ಯಾನ್ ಮಾಡಿದ್ದು. ಮ್ಯಾನ್ಯುವಲಲ್ಲಿ ಕವರ್ ಆದಂಥ ಸಂದರ್ಭದಲ್ಲಿ ಅಥವಾ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ನಾವು ಏನು ರೋಬೋನ ಯೂಸ್ ಮಾಡಿ ಅದನ್ನು ತೆಗಿತೀವಿ. ಯಾಕೆಂದರೆ ಮನುಷ್ಯರು ಇದರಿಂದ ಡೆತ್ ಆಗೋಂಥ ಸಂದರ್ಭಗಳು ತುಂಬ ಇತ್ತು ಹಳೇದಾಗಿ. ಸೊ ಹಂಗಾಗಿ ಯಾವುದೇ ಡೆತ್ತು ನಮ್ಮಲ್ಲಿ ಸಂಭವಿಸಿಲ್ಲ ಕಳೆದಂಥ 10 ವರ್ಷದಿಂದ ನಾವು ಇದನ್ನು ಅಪ್ಡೇಟ್ ಮಾಡಿದಾಗ. ಇವಾಗಂತೂ ಕಂಪ್ಲೀಟ್ಲಿ ಅಪ್ಡೇಟ್ ಮಾಡಿದ್ದೀವಿ. ಮತ್ತು ಇದರಲ್ಲಿ ಅಶುಚಿತ್ವದಿಂದ ಕೆಲಸ ಮಾಡ್ತಾರಲ್ಲ, ಆವಾಗ ಅವರ ಆರೋಗ್ಯಕ್ಕೆ ಪ್ರತಿಕೂಲ ಪರಿಣಾಮ ಬೀಳೋ ಸಂದರ್ಭ ಇರ್ತದೆ ನೌಕರರಿಗೆ. ಸೊ ಹಾಗಾಗಿ ನಾವು ಎಲ್ಲ ರೀತಿಯ ಸೇಫ್ಟಿ ಗೇರ್ಸು, ಸೇಫ್ಟಿ ಎಕ್ವಿಪ್ಮೆಂಟ್ನ ಪ್ರೊಕ್ಯೂರ್ ಮಾಡಿದ್ದೀವಿ. ತಾವಿಲ್ಲಿ ನೋಡ್ತಾ ಇರ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಹುಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಮ್ಮ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ತಾಯಿಯ ಹಾಲು ಸಂಗ್ರಹಣಾ ಕೇಂದ್ರವನ್ನು ಮಾಡಿದ್ದೀವಿ. ಇದು ಒಂದು ಅತ್ಯುತ್ತಮವಾದ ಒಂದು ತಾಯಿಯ ಹಾಲು ಸಂಗ್ರಹಣಾ ಕೇಂದ್ರ ಅಂತ ಹೇಳ್ಬೋದು. ಇದು ನಾವು CSR ಫಂಡ್ನಲ್ಲಿ ಮಾಡಿದಂಥ ಒಂದು ವ್ಯವಸ್ಥೆ. ನಮಗೆ ತಾಯಿಯ ಇಲ್ಲಿ ಯಾವತ್ತೂ ನಮ್ಮ NICU ಸ್ಪೆಷಲ್ ನ್ಯೂಬಾರ್ನ್ ಕೇರ್ ಯೂನಿಟಲ್ಲಿ 20 ರಿಂದ 30 ಶಿಶುಗಳು ಅಡ್ಮಿಟ್ ಇರ್ತವೆ. ಆ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟಾಗೋದಿಲ್ಲ. ಒಳ್ಳೆಯ ತಾಯಿ ಹಾಲು, ಡಬ್ಬ ಹಾಲಕ್ಕಿಂತ ತಾಯಿ ಹಾಲು ಕೊಟ್ಟರೆ ಒಳ್ಳೆಯದು. ಕೆಲವೊಂದು ತಾಯಂದ್ರಿಗೆ ಹಾಲು ಬರ್ತಾ ಇರೋದಿಲ್ಲ, ಕೆಲವೊಂದು ಗಾಯಕ್ಕೆ ಹಾಲು ಬರ್ತಾ ಇರ್ತದೆ. ಈ ತಾಯಿ ಹಾಲು ಕೊಡೋದ್ರಿಂದ ಮಗು ಬೇಗ ಗುಣಮುಖ ಆಗುತ್ತೆ. ಈ ತಾಯಿ ಹಾಲು ಡೈರೆಕ್ಟ್ಲಿ ಕೊಡೋದಿಲ್ಲ. ನಾವು ಇದೇನು ಮಾಡ್ತೀವಿ ಅಂದರೆ ಪಶ್ಚರೈಸೇಷನ್ ಮಾಡ್ತೀವಿ. ಕೆಲವೊಬ್ಬರು ತನ್ನ ತಾಯಿಯಲ್ಲಿ ಎಕ್ಸ್ಟ್ರಾ ತಿಂದ ಮಕ್ಕಳನ್ನ ತೆಗೆದಿಟ್ಟು ಅದನ್ನೇ ಕೊಡ್ಬೋದು. ಇನ್ನೊಬ್ಬರು ಬೇರೆ ತಾಯಿಯನ್ನು ಕೂಡ ಪ್ಯಾಶ್ಚರೈಸೇಷನ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದನ್ನು CSR ಫಂಡಲ್ಲಿ ಸುಶೇನ ಫೌಂಡೇಶನ್ ಹೈದರಾಬಾದ್ ವತಿಯಿಂದ, ಆಮೇಲೆ ಆಶ್ರಯ ಹಸ್ತ ಒಂದು ಅವರ ಡೊನೇಷನ್ದಿಂದ 2 ರಿಂದ 2.5 ಕೋಟಿವರೆಗೆ ಖರ್ಚು ಮಾಡಿ ಒಂದು ಸುಸಜ್ಜಿತವಾದ ಒಳ್ಳೆಯ ಒಂದು ಆಸ್ಪತ್ರೆಯನ್ನು, ತಾಯಿಯ ಹಾಲು ಸಂಗ್ರಹಕ್ಕೆ ಇದನ್ನು ಮಾಡಿದ್ದೀವಿ. ಇದರಿಂದ ಭಾಳಷ್ಟು ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಮಕ್ಕಳು ತೂಕ ಜಾಸ್ತಿ ಆಗ್ತದೆ, ಮಕ್ಕಳು ಬೇಗ ಗುಣಮುಖ ಆಗ್ತಾರೆ. ಇದರಿಂದ ಯಾವುದೇ ರೀತಿಯಿಂದ ಕಲ್ಮಶ ಇರುವುದಿಲ್ಲ ಇದರಲ್ಲಿ, ತಾಯಿ ಹಾಲಲ್ಲಿ ಅಂತ ಹೇಳ್ಬೋದು. ಆದರೆ ತಾಯಿ ಹಾಲೇ ಅಮೃತ ಅಂತ ಯಾಕೆ ಹೇಳ್ತೀವಪ್ಪ ಅಂದರೆ ಇದೆ, ನಾವು ಟ್ರೀಟ್ಮೆಂಟ್ ಕೊಡೋದಷ್ಟೇ ಅಲ್ಲ, ಮಗುವಿಗೆ ತಾಯಿ ಹಾಲು ಸರಿಯಾಗಿ ನೀಡಿದ್ದಾದರೆ ಮಗು ಭಾಳ ಗುಣಮುಖ ಆಗ್ತದೆ ಅಂತ ಭಾಳ ಎಕ್ಸಾಂಪಲ್. ಹೀಗಾಗಿ ನಮ್ಮ ಲಾಸ್ಟ್ 1 ವರ್ಷದಿಂದ ನಮ್ಮ ಆಸ್ಪತ್ರೆಯಲ್ಲಿ ಭಾಳಷ್ಟು ನವಜಾತ ಶಿಶುಗಳು ಅಡ್ಮಿಟ್ ಆಗಿ ಮೋರ್ ದೆನ್ 95% ಸಕ್ಸಸ್ಫುಲ್ಲಾಗಿ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾವೆ. ಡೆತ್ ರೇಟ್ ಕೂಡ ಕಡಿಮೆ ಆಗಿದೆ. ಸೊ ಹೀಗಾಗಿ ಇದು ನಮ್ಮ ಆಸ್ಪತ್ರೆಗೆ ಅಷ್ಟೇ ಅಲ್ಲ, ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಮಗುವಿಗೆ ಹಾಲು ಬೇಕಂದಾಗ ಆ ಮಗುವನ್ನ ಯಾಕಂದರೆ ಒಂದು ಸಲ ನಾವು ಸಂಗ್ರಹ ಮಾಡಿಟ್ಟು ಅಂದರೆ 6 ತಿಂಗಳಿಂದ 1 ವರ್ಷದವರೆಗೆ ಈ ಹಾಲನ್ನು ಉಪಯೋಗ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ತಾಯಿಯ ಹಾಲು ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಗೆ, ನಮ್ಮ ವಿಜಯಪುರ ಜನತೆಗೆ ಒಂದು ವರದಾನ ಆಗಿದೆ ಅಂತ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರೂ ಸಹಕಾರ ಇದೆ. ನಮ್ಮ ಮಾನ್ಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವ್ರದ್ದು ಕೂಡ ನಮ್ಮ ಸಚಿವರು ಹಾಗೂ ನಮ್ಮ ಜಿಲ್ಲೆ ಶಾಸಕರು, ಅದು ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಮಾಡಿಕೊಟ್ಟಂಥ ಎಲ್ಲ ಒಂದು ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 2.5 ಕೋಟಿ ರೂಪಾಯಿನಲ್ಲಿ CSR ಫಂಡಲ್ಲಿ ಮಾಡಿದ್ದಾರೆ. ಅವರೇ ನಡೆಸ್ತಾ ಇದ್ದಾರೆ, ಅವರೇ ಸಿಬ್ಬಂದಿಯನ್ನು ಕೊಡ್ತಾ ಇದ್ದಾರೆ 2 ವರ್ಷವರೆಗೆ. 2 ವರ್ಷ ಆದಮೇಲೆ ನಮ್ಮ ಸಿಬ್ಬಂದಿಗೆ ತರಬೇತಿ ನೀಡಿ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬಿಟ್ಟು ಹೋಗ್ತಾರೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು.